ಈ ಒಂದು ಸೋಮೇಶ್ವರ ಕೆರೆಯ ಕೋಡಿಯ ಹತ್ತಿರ ಹಲವಾರು ಸಾರ್ವಜನಿಕರು ಪ್ರತಿದಿನ ಒಬ್ಬರು ಇಬ್ಬರು ಬಿದ್ದು ಕಾಲು ಕೈ ಮುರ್ಕೊಳ್ತಾ ಇದ್ದಾರೆ. ಇದನ್ನು ಕಂಡಂಥ ಸರ್ಕಾರವು 3 ವರ್ಷ ಆಗಿದೆ ಅಂತೆ ಇದು ಮೋರಿ ಶಾಂಕ್ಷನ್ ಆಗಿ. ಇದುವರೆಗೂ ಗುತ್ತಿಗೆದಾರರು ಯಾವ ಒಂದು ಕ್ರಮವನ್ನು ಕೈಗೊಳ್ಳದೆ ಕಾಮಗಾರಿಯನ್ನು ಪ್ರಾರಂಭಿಸಿಲ್ಲ. ಪ್ರತಿದಿನ ಹಲವಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಿದ್ದು ಕಾಲು ಕೈ ಮುರ್ಕೊಳ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಿ ಮೇಲಿನ ಅಧಿಕಾರಿಗಳು ಬಂದು ಈ ಒಂದು ಸ್ಥಳವನ್ನು ಮಂಜೂರು ಮಾಡಿ ಅತಿ ಶೀಘ್ರವಾಗಿ ಕಾಮಗಾರಿಕೆಯನ್ನು ಬೇಗ ಪ್ರಾರಂಭಿಸಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗ್ತಾ ಇದೆ, ಪ್ರತಿದಿನವೂ ಬೀಳ್ತಾ ಇದ್ದಾರೆ. ಇದನ್ನು ಗಮನ ಹರಿಸಿ ಬೇಗ ಈ ಕಾಮಗಾರಿಕೆಯನ್ನು ಗುತ್ತಿಗೆದಾರರಿಗೆ ಹೇಳಿಬಿಟ್ಟು ಬೇಗ ಕಾಮಗಾರಿಕೆ ಪ್ರಾರಂಭಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮಸ್ಕಾರಗಳು. ಮತ್ತೆ ಇಲ್ಲಿ ಪ್ರತಿದಿನ ಹೋಗಿ ಬರುವಾಗ ಯಾವುದೋ ಒಂದು ಕುಂದುಕೊರತೆ ಇಲ್ಲಿ ಬಂದು ಹೋದವ್ರಿಗೆ ಇಲ್ಲ ಮೇಲೆ ಹೋಗೋ ಅಲ್ಲಿ ಬೀಳೋದು, ಇಲ್ಲ ಸೆಂಟ್ರಲ್ ಬೀಳೋದು, ಈ ಥರ ಆಗ್ತಾ ಇದೆ. ನಾನು ಕೂಡ ಎಲ್ಲ ಯಾರ್ಯಾರನ್ನೋ ಕೇಳ್ತಾ ಇದ್ದೀನಿ. 3 ವರ್ಷದಿಂದ ಕೇಳಿದರೆ ಇವಾಗ ಈ ತಿಂಗಳು ನಾಳೆ ತಿಂಗಳು ಅಂತ ಈಗಲೇ ನಡೀತಾ ಇದೆ. ದಯವಿಟ್ಟು ಇದನ್ನು ಎಲ್ಲ ಇವರು ಸೇರಿ ಕಾಂಟ್ರಾಕ್ಟ್ ಒಪ್ಪಿಸಿ ಇದನ್ನು ಮುಗಿಸ್ಬೇಕಾಗಿ ಕೋರ್ತಾ ಇದ್ದೀನಿ. ಇದು 3 ವರ್ಷದ ಹಿಂದೆ ಕಾಮಗಾರಿ ಟೆಂಡರ್ ಆಗಿರೋದು. ಇದುವರೆಗೂ ಪ್ರತಿ ದಿನಾನು 10 ಜನ 20 ಜನ ಬಿದ್ದು ಕೈಕಾಲು ಮುರ್ಕೊಂಡು ವಿದ್ಯಾರ್ಥಿಗಳಿಗೂ ಸಾರ್ವಜನಿಕರಿಗೂ ಜಾಸ್ತಿ ತೊಂದರೆ ಆಗ್ತಾ ಇದೆ. ಇದನ್ನ ಜಿಲ್ಲಾಧಿಕಾರಿಗಳಿಗೂ ಮುಂಚೆ ತಿಳಿಸಿದ್ವಿ. 6 ತಿಂಗಳಿಗೆ ಮುಂಚೆ ಇದನ್ನು ರೆಡಿ ಮಾಡೋಣ ಅಂತ ಸರಿಪಡಿಸ್ತೀವಿ ಅಂತ ತಂದಿದ್ದಾರೆ. ಇದುವರೆಗೂ ಯಾರು ಬಂದು ಇದು ಮಾಡಿಲ್ಲ. ಗುತ್ತಿಗೆದಾರರು 1 ತಿಂಗಳಾದ್ಮೇಲೆ ಮಾಡ್ತೀನಿ, 3 ತಿಂಗಳಾದ್ಮೇಲೆ ಮಾಡ್ತೀನಿ ಇದೇ ಹೇಳ್ಕೊಂಡಿದ್ದಾರೆ. ಅವ್ರು ಬಂದು ದಯವಿಟ್ಟು ಮೇಲೆ ಅಧಿಕಾರಿಗಳು ಬಂದು ಇದನ್ನು ಸರಿಪಡಿಸ್ಬೇಕಂತ ವಿನಂತಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಸುಮಾರು ಮೂಳುಬಾಗಿಲು ಪುಟ್ಟದಾಗಿನಿಂದಾನು ಈ ರಸ್ತೆ ಕಾಮಗಾರಿಕೆ ನಡೆದಿಲ್ಲ. ಎಷ್ಟೋ ಅಭಿವೃದ್ಧಿ ದೇಶದಲ್ಲಿ ನಡೀತಾ ಇದ್ರೂ ಇಲ್ಲಿ ಕಾಮಗಾರಿಕೆ ನಡೆದಿರ ಅನೇಕ ತೊಂದರೆಗಳು ಉಂಟಾಗ್ತಾ ಇದೆ. ಈ ದಿವಸ ಅಧಿಕಾರಿಗಳು ಬಂದು ಈ ಜಾಗದಲ್ಲಿ ಪರಿಶೀಲನೆ ಮಾಡಿ ಇದನ್ನು ಕಾಮಗಾರಿಕೆ ಜಲ್ದಿ ತಗೋಬೇಕು ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಈ ಗೋಕುಲ ನಗರ ನಿವಾಸಿಗಳು ದಿನಾಗಳು ಒಂದೊಂದು ಸಮಸ್ಯೆಗಳಿಂದ ಇಲ್ಲಿ ಗಾಡಿಗಳು ಬಿದ್ದು ತೊಂದರೆ ಆಗ್ತಾ ಇದೆ. ಆತ್ಮೀಯ ಬಂಧುಗಳೇ, ಇದನ್ನ ಅಧಿಕಾರಿಗಳು ನೋಡಿ ಕಣ್ತೆರೆದು ಇದನ್ನ ಜಲ್ದಿ ಕಾಮಗಾರಿಕೆ ಮಾಡಬೇಕಂತ ತಮ್ಮೆಲ್ಲರ ಹತ್ರ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲ ಅಂದ್ರೆ ಇದನ್ನ ಉಗ್ರ ಹೋರಾಟ ನಡೆಸ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ದಿವಸ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ.